ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆಗಿರುವಂಥ ಒಂದು ಕಂಟೆಂಟನ್ನು ಇವತ್ತು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಅನ್ನುವಂಥ ಒಂದು ಟಾಪಿಕ್ ಇದು. ಸೊ ಆಲ್ರೆಡಿ ಸಾಕಷ್ಟು ಈ ಒಂದು ಇದರಲ್ಲಿ ನಾವು ಏನಂತಂದರೆ ವಿದ್ಯಾರ್ಥಿಗಳಿಗಾಗಿ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಸಾಕಷ್ಟು ಬದಲಾವಣೆಗಳನ್ನು ಆಗಿರುವಂಥದ್ದು, ಅಪ್ಡೇಟ್ಸ್ಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ. ಸೊ ನಿಮಗೂ ಎಲ್ಲ ಸಾಕಷ್ಟು ಗೊತ್ತಿದೆ. LBA ಓರಿಯೆಂಟೆಡ್ ಆಗಿ ಕ್ವಶನ್ಸ್ ಪೇಪರ್ಸ್ಗಳನ್ನು ನೋಡಿರ್ಬೋದು. ಆಲ್ರೆಡಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, PDF ಪ್ರೂಫ್ನಲ್ಲಿ ಕೊಟ್ಟಿದ್ದೀನಿ, ಹೌದಾ? ಸೊ ದೆನ್ ಕನ್ನಡ ಮೀಡಿಯಮ್ದಲ್ಲಿ ಆಲ್ರೆಡಿ ಬೇರೆಯವರೆಲ್ಲ ಮಾಡಿದ್ದ ಅದನ್ನು ಕೂಡ ಹಾಕಿದ್ದೀನಿ. ಅದರ ಜೊತೆಗೆ ಮುಖ್ಯವಾಗಿ 2 ಬುಕ್ಗಳನ್ನು ಪಬ್ಲಿಷ್ ಮಾಡಿದೆ. ಸೊ ಆಲ್ರೆಡಿ ನಿಮಗೆಲ್ಲ ತಲುಪಿದೆ. ಅದರ ಬಗ್ಗೆ ನೀವು ರಿವ್ಯೂ ಕೂಡ ಚೆನ್ನಾಗಿ ಕೊಟ್ಟಿದ್ರಿ, ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು. ಸೊ ಹಾಗಾಗಿ ಅದು ಅದರಿಂದ ತುಂಬ ಒಂದು ನಿಮಗೇನ ಅಂತಂದರೆ ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಾನು ಇವೆಲ್ಲನೂ ಮಾಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಏನು ಅಂತಂದರೆ ಒಂದೊಂದು ಅಧ್ಯಾಯ ಬಗ್ಗೆ ಅಂದರೆ ಸೊ ನೋಡ್ಕೊಂಡು ಬರೋಣ. ಯಾವುದಪ್ಪ ಅಂದರೆ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಈಗ ಮನಿ ಆ್ಯಂಡ್ ಬ್ಯಾಂಕಿಂಗ್ ಬಗ್ಗೆ ಒಂದು ತಯಾರು ಮಾಡಿದ್ದೀನಿ PPT. ಸೊ ಇದು ನೋಡಿ, ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರ್ ನಂಬರ್ 8. ಸೊ ಆಲ್ರೆಡಿ ನಮ್ಮ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಯೂಟ್ಯೂಬ್ ಚಾನಲ್ಸು. ಸೊ ನಾನು ಇವಾಗ ಎಟ್ ಪ್ರೆಸೆಂಟ್ ಶ್ರೀ ದಾಮೋದರ ರಘುಜಿ PU ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಗುಲ್ಬರ್ಗ. ಹಾಗಾಗಿ ಸೊ ನೆಕ್ಸ್ಟ್ ಅಂದರೆ ಇಲ್ಲಿ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕನ್ನಡ ಮೀಡಿಯಂ ಪಬ್ಲಿಷ್ ಆಗಿರುವಂಥ ಬುಕ್ಕು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಇದು 928 ಕಾಪಿ ಸೇಲ್ ಆಗಿದೆ ಆಲ್ರೆಡಿ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬಂದಾಗ ಸೊ ಇದು ಫಸ್ಟ್ ಇಯರ್ಗೋಸ್ಕರ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಈ ವೀಕ್ನಲ್ಲಿ ಪಬ್ಲಿಷ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಟೆಂಟನ್ನು ರೆಡಿ ಆಗಿದೆ. ಹಾಗಾಗಿ ಸೊ ಸೆಕೆಂಡ್ ಇಯರಲ್ಲಿ ಇಂಗ್ಲೀಷ್ ಮೀಡಿಯಮ್ ದೆನ್ ಕನ್ನಡ ಮೀಡಿಯಮ್, ಕರೆಕ್ಟಾ? ಸೊ ಎರಡೂ ಕೂಡ ಪಬ್ಲಿಷ್ ಆಗಿದೆ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಒಂದು 780 ಕಾಪಿ ಸೇಲ್ ಆಗಿದೆ, ಹೌದಾ? ಸೊ ಇನ್ನೂ ಒಂದಿಷ್ಟು ಬ್ಯಾಲೆನ್ಸ್ ಉಳಿದಿದ್ದಾವೆ. ಯಾರಿಗಾದರೂ ಬೇಕು ಅಂತಂದರೆ ನನಗೆ ಆರ್ಡರ್ ಮಾಡಿ, ಸೊ ನಾನಲ್ಲಿ ನಿಮ್ಗೆ ಕಳಿಸಿರ್ತೀನಿ. ಓಕೆ, ಸೊ ಕನ್ನಡ ಮೀಡಿಯಮ್ನು ತಯಾರಾಗ್ತಾ ಇದೆ. ಓಕೆ, ಸೊ ಇವಾಗ ಏನು ಮಾಡೋಣ ಅಂತಂದರೆ ಫಸ್ಟ್ ಒನ್ ಮೀನಿಂಗ್ ಆಫ್ ಮನಿ. ಓಕೆ, ಸೊ ಇದು ಈ ಚಾಪ್ಟರ್ ಒಳಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ 12 ಮಾರ್ಕ್ಸನ್ನು ಬರುತ್ತೆ. ಒಂದು 6 ಮಾರ್ಕ್ಸಿಂದ ಫಿಕ್ಸ್ ಬರುತ್ತೆ, 4 ಮಾರ್ಕ್ಸಿಂದ ಒಂದು ಬರುತ್ತೆ, ದೆನ್ ಅದಾದ ನಂತರ 1 ಮಾರ್ಕ್ಸಿಂದ 2 ಬರುತ್ತೆ, ಒಂದು ಹೌದಾ? ಟೋಟಲ್ 12 ಮಾರ್ಕ್ಸು ಆಲ್ ಔಟ್ ಆಗಿದೆ. 2 ಮಾರ್ಕ್ಸ್ ಇಲ್ಲ, ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಲ್ಲ, ನೆನಪಿರಲಿ ನಿಮ್ಗೆ 4 ಮಾರ್ಕ್ಸ್ ಬರುವುದಿಲ್ಲ. ಸಾರಿ, 4 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬರುವುದಿಲ್ಲ. ಓಕೆ, ಫಸ್ಟ್ ಒನ್ we have started with the meaning of money. So money is the commonly accepted medium of exchange for the goods and services and also act as the measures of the values. Okay, ಸೊ ಅಂದರೆ ಮನಿ ಅಂತಂದ್ರೆ ಏನು ಹೇಳ್ತಾ ಇದೆ ಅಂತಂದರೆ ಎಲ್ಲರಿಂದ ಸರ್ವರಿಂದ ಸ್ವೀಕರಿಸಲ್ಪಡಬೇಕು, ಹೌದಾ? ಸ್ವೀಕರಿಸಿ ಅದು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಕ್ಕೆ ಪಡ್ಕೊಳ್ಳಕ್ಕೆ ಅದು ಒಂದು ಮಿನಿಮಮ್ ಮಾಧ್ಯಮವಾಗಿ ಅದು ನಮ್ಗೆ ಸಹಾಯ ಆಗಬೇಕು ಅಂತ ಹೇಳುತ್ತೆ ಸ್ನೇಹಿತರೆ. ಸೊ ಇದಾದಂಥ ನೆಕ್ಸ್ಟ್ ಇದಕ್ಕಿಂತ ಬಿಫೋರ್ನಲ್ಲಿ ನಿಮ್ಗೆ ಗೊತ್ತಿದೆ ಬಾಟರ್ ಸಿಸ್ಟಮ್ ಅನ್ನುವಂಥದ್ದು C-C ಅಂತೇಳಿ ಕರಿತಾ ಇದ್ದೀವಿ. ಅದನ್ನೇ ಕಮೋಡಿಟಿ ಟು ಕಮೋಡಿಟಿ ಅಂತ ಕರಿತಾ ಇದ್ದೀವಿ. ಸೊ ಅದನ್ನು ಎಕ್ಸ್ಚೇಂಜ್ ಟು ಅವರ್ ಆಫರ್ಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಎಕ್ಸ್ಚೇಂಜಿಂಗ್ ಗೂಡ್ಸ್ ಫಾರ್ ಗೂಡ್ಸ್ ಈಸ್ ಕಾಲ್ಡ್ ಆಸ್ ಬಾಟರ್ ಸಿಸ್ಟಮ್. Maybe it will become for in the annual examination, maybe 1 marks. Okay, then some drawbacks it will become. So that is the 4 points is there. One is double coincidence of the wants, then lack of the common measures of the values and problem of shortcoming of the goods and or problem of storing of the goods. Okay, then difficulty to carry goods from the one place to another place or one person to another persons. So this is the one of the like a picture. Okay, see ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಬನಾನ ಕೊಡ್ತಾ ಇದ್ದಾರೆ, ಬುಕ್ಕನ್ನು ಕೊಡ್ತಾ ಇದ್ದಾರೆ, ಇದೊಂದು. ದೆನ್ ಫಂಕ್ಷನ್ಸ್ ಆಫ್ ಮನಿ, ಪ್ರೈಮರಿ ಫಂಕ್ಷನ್ಸ್ ಆ್ಯಂಡ್ ಸೆಕೆಂಡರಿ ಫಂಕ್ಷನ್ಸ್. ಸೊ ಫಸ್ಟ್ ಒಂದು ಪ್ರೈಮರಿ ಫಂಕ್ಷನ್ಸ್ ಒಳಗೆ ಮೇ ಬಿ 2 ಮಾರ್ಕ್ಸಿಗೆ ಕೇಳ್ಬೋದು, ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೆಜರ್ಸ್ ಆಫ್ ವ್ಯಾಲ್ಯೂಸ್. ದೆನ್ ಸೆಕೆಂಡರಿ ಫಂಕ್ಷನ್ಸ್, ಸ್ಟೋರ್ ಆಫ್ ವ್ಯಾಲ್ಯೂಸ್, ಸ್ಟ್ಯಾಂಡರ್ಡ್ ಡಿಫರ್ ಪೇಮೆಂಟ್ಸ್ ಆ್ಯಂಡ್ ಟ್ರಾನ್ಸ್ಫರ್ ವ್ಯಾಲ್ಯೂಸ್. ದೆನ್ so this is the important for in annual examinations. So money act as a convenient unit of account, measures of the values. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕೈಯಲ್ಲಿ ಕಟ್ಕೊಳ್ಳೋಂಥ ಒಂದು ವಾಚ್, ಹೌದಾ? 500 ರೂಪೀಸ್ ಸಿಗದ ಅಂತ ಅನ್ಕೊಳ್ಳಿ. ಆ 500 ರೂಪೀಸ್ ಇಸ್ ಈಕ್ವಲ್ ಟು ಸೊ ದೆನ್ 1 ವಾಚ್.
ಸೊ ಅಂದ್ರೆ 500 ವರ್ತ್ ಇರುವಂಥದ್ದು ಒಂದು ವಾಚನ ನಿಮ್ಗೆ ಸಿಗ್ತಾ ಇದೆ ಅಂತ ಅರ್ಥ. ದೆನ್ ಎಕ್ಸಾಂಪಲ್ 2 ಬಿ ಎಕ್ಸಾಂಪಲ್ಸ್ ಏನು ತಗೊಳ್ತಾ ಇದ್ದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ 10 ರುಪೀಸಿಗೆ 1 ಪೆನ್ ಇತ್ತಂತಂದ್ರೆ 1 ಪೆನ್ ಸಿಗ್ತಾ ಇದೆ. ಸೊ ಅದನ್ನೇ 10 ರುಪೀಸಿಗೆ ಇದ್ದಿದ್ದು 2 ರುಪೀಸಿಗೆ ಇದ್ದಿದ್ದು ಅಪ್ಸರಾ ಪೆನ್ಸಿಲ್ಸು ಆಗಿರ್ಬೋದು, ನಟರಾಜ್ ಆಗಿರ್ಬೋದು, ಅದು ನಿಮಗೆ 5 ಅವೈಲಬಿಲಿಟಿ ಇದೆ ಅಂತ ಅರ್ಥ. ಅದು ಈಸಿಯಾಗಿ ನಾವು ಅದನ್ನ ಡಿವೈಡ್ ಮಾಡಬಹುದು ಅಂತ ಅರ್ಥ ಕೊಡ್ತದೆ. ಹಾಗಾಗಿ ಅದ್ರ ಮೇಲೆ ತಗೊಂಡಿದ್ದೆ ಆ ಕಾನ್ಸೆಪ್ಟ್ ಮ್ಯಾಗ. ಇದು ಡೀಟೇಲ್ಸ್ ಬೇಕಾಗಿದ್ರೆ ವಿಡಿಯೋ ಇರುತ್ತೆ, ಅದರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಂಡು. ದೆನ್ ಡಿಮ್ಯಾಂಡ್ ಫಾರ್ ಮನಿ. ಆಕ್ಚುಲಿ ದೇರ್ ಆರ್ 3 purpose ಡಿಮ್ಯಾಂಡ್ ಫಾರ್ ಮನಿ ಅಕಾರ್ಡಿಂಗ್ ಟು ಜಾನ್ ಮೇಡ್ ಕೇನ್ಸ್: ಪ್ರಿಕಾಷನರಿ ಮೋಟಿವ್, ಸ್ಪೆಕ್ಯುಲೇಟಿವ್ ಮೋಟಿವ್ ಅಂಡ್ ಟ್ರಾನ್ಸಾಕ್ಷನ್ ಮೋಟಿವ್. ಸೊ according to John Maynard Keynes, there are 3 motives for in the demand for money: speculative motive and precautionary motive. Then another one concept, liquidity trap. Okay, ಈ ಲಿಕ್ವಿಡಿಟಿ ಟ್ರ್ಯಾಪ್ ನಲ್ಲಿ ಏನಾಗ್ತದ, ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಏನಾಗ್ತದ, ರೇಟ್ ಆಫ್ ಇಂಟ್ರೆಸ್ಟ್ ಬಹಳ ಲೋ ಲೆವೆಲ್ದಾಗ ಇರುತ್ತೆ. ದೆನ್ ಪೀಪಲ್ ಹತ್ರ ಏನಾಗ್ತದ, ಸೊ ಮನಿ ಇರುತ್ತೆ, ಅದನ್ನ ಪರ್ಚೇಸ್ ಮಾಡಕ್ ಹೋಗ್ತಾರ. ನೆಕ್ಸ್ಟ್ ಇನ್ನೊಂದು ಸಂದರ್ಭದಲ್ಲಿ ಏನಾಗ್ತದೆ, ಇದು ಉಲ್ಟಾ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಎಲ್ಲರೂ ಹೋಮ್ ಲೋನ್ ಅನ್ನ ತಗೊಳ್ತಾರೆ, ಬೈಕ್ ಲೋನ್ ಅನ್ನ ಖರೀದಿ ಮಾಡ್ತಾರೆ. ಸೊ ಅದು ಆದ ನಂತರ ನೆಕ್ಸ್ಟ್ ಏನಾಗ್ತದ, ಗವರ್ನಮೆಂಟ್ ಸಡನ್ ಆಗಿ ರೇಟ್ ಅನ್ನ ಹೆಚ್ಚಿಗೆ ಮಾಡ್ಬಿಟ್ರೆ ಅವಾಗ ಸೊ ಅದರಿಂದ ಹೊರ ಬರುವಂತ ಒಂದು ಕಂಡೀಷನ್ಸ್ ಏನಿದೆಲ್ಲ ಅದ್ರ ಬಗ್ಗೆ ಇರುವಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ದೆನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇವರು ಬಿಫೋರ್ ಫಾರ್ಮರ್ RBI ಗವರ್ನರ್ ಶಕ್ತಿಕಾಂತ್ ದಾಸ್, ಪ್ರೆಸೆಂಟ್ ಏನಂತಂದ್ರೆ ಸಂಜಯ್ ಮಲ್ಹೋತ್ರಾ ಇದ್ದಾರೆ. ದೆನ್ ಇಂಟ್ರೊಡಕ್ಷನ್. ದ RBI ವಾಸ್ ಫಸ್ಟ್ ಎಸ್ಟಾಬ್ಲಿಷ್ಡ್ ಇನ್ 1935, April 1st 35. ಸೊ ಬಿಫೋರ್ ಏನಂದ್ರೆ 1934 ಆಕ್ಟ್ ಇತ್ತು, ಅದು 35ಗೆ ಸೊ ಇಂಟ್ರೊಡ್ಯೂಸ್ ಆಗಿದೆ, ಅದನ್ನ ಪಬ್ಲಿಷ್ ಆಗಿರೋದು, ಅದು ಇಂಟ್ರೊಡ್ಯೂಸ್ ಆಗಿದ್ದು, ಎಸ್ಟಾಬ್ಲಿಷ್ ಆಗಿದ್ದು. ದೆನ್ ನ್ಯಾಷನಲೈಸ್ಡ್ ಸೊ January 1st 1949. ಇದು ನೆನ್ಪಿಟ್ಕೋಬೇಕು. ದೆನ್ RBI ಸೆಂಟ್ರಲ್ ಬ್ಯಾಂಕ್ ಆಫ್ ದಿ ಇಂಡಿಯಾ, ಸೊ ಲೊಕೇಟೆಡ್ ಇನ್ ದಿ ಹೆಡ್ ಕ್ವಾರ್ಟರ್ ಆಫ್ ದಿ ಮುಂಬೈ. ಓಕೆ, ಸೊ ದಿಸ್ ಈಸ್ ದ ಹೆಡ್ ಕ್ವಾರ್ಟರ್. ದೆನ್ next one, at present governor of RBI, Sri Sanjay Malhotra is the present RBI governor. Then 10 directors of the different field, then 4 deputy governors. So like one is Madras presidency, Mumbai presidency, Kolkata presidency, and Navadehli. Okay, Delhi presidency. There are 4 regional deputy governor we have considerations. So 4 ಜನರು ಡೆಪ್ಯೂಟಿ ಗವರ್ನರ್ ಆಗಿರ್ತಾರೆ. Then functions of RBI. Okay, functions of RBI. So first one, issuing the currency and controller of a credit, then bankers to the banks, and custodian of the foreign exchange, then bankers to the bank, or last one, lender of last resort. So this is the mainly 6-point functions of money. You should be right to the explain this 1 point. Then you got the 4 marks fully. Then first point, issuing the currency of note. Okay, this is like 10 rupees, 20 rupees, 50 rupees, and 100, 200, and 500. So this is the printing by the only for power of taken by the monopoly of the power of issuing the only RBI. Okay, and 1 rupees, 2 rupees, and 5 rupees, and 10 rupees, 20 rupees coins, it will be printed by the issuing by the government of India, that is the Department of Ministry of Finance. Then controller of credit. So this is also RBI, they have the work. And controller of the credit. ಓಕೆ, ಸೊ ಇದ್ರೊಳಗೆ ಏನ್ ಮಾಡುತ್ತೆ, ಬೇರೆ ಬೇರೆ ಆಕ್ಟ್ ತರುತ್ತೆ, CRR, SLR ಇವೆಲ್ಲ ತರುತ್ತೆ. ಅದ್ರ ಮುಖಾಂತರ ಇದನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಬ್ಯಾಂಕರ್ಸ್ ಟು ದಿ ಗವರ್ನಮೆಂಟ್. ಓಕೆ, ಬ್ಯಾಂಕರ್ಸ್ ಟು ದಿ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಕೆಲಸಗಳು ಏನಿದೆ, ಅದಕ್ಕೆ ಏನ್ ಬೇಕು, ಫಂಡ್ಸ್, ಅದು ಎಲ್ಲಾನು ಕೂಡ ಹೆಲ್ಪ್ ಮಾಡುತ್ತೆ. ದೆನ್ ಬ್ಯಾಂಕರ್ಸ್ ಟು ದಿ ಗವರ್ನಮೆಂಟ್, ಅದನ್ನ ಕಂಟಿನ್ಯೂಷನ್. ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಫಾರಿನ್ ಎಕ್ಸ್ಚೇಂಜ್ ಅನ್ನು RBI ಏನ್ ಮಾಡುತ್ತೆ, ಫಾರಿನ್ ಕಂಟ್ರಿಯಿಂದ ಬೇರೆ ಬೇರೆ ಎಲ್ಲಾನು ಕೂಡ ಎಕ್ಸ್ಚೇಂಜ್ ಮಾಡಕ್ಕೆ ಅವಕಾಶ ಕೊಡ್ತದೆ. ದೆನ್ ಬ್ಯಾಂಕರ್ಸ್ ಬ್ಯಾಂಕ್. ಸೊ ಬ್ಯಾಂಕರ್ಸ್ ಬ್ಯಾಂಕ್ ಮೀನ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಇವಾಗೇನ ಹೋಮ್ ಲೋನ್ ಬ್ಯಾಂಕ್ಸ್ ಕೊಡ್ತಾ ಇದಾವ, ಫಾರಿನ್ ಬ್ಯಾಂಕ್ಸ್ ಇದೆ, ದೆನ್ ಕಮರ್ಷಿಯಲ್ ಬ್ಯಾಂಕ್ಸ್ ಅದಾವ. ಅವೆಲ್ಲ ಬ್ಯಾಂಕ್ಗಳನ್ನ ಏನ್ ಮಾಡ್ತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡೋದಾಗ್ಲಿ, ಅದನ್ನ ಲಾಸ್ಟ್ ಟೈಮಿಗೆ ಏನಾದ್ರು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗ್ಲಿ, ಸೊ ಅದನ್ನ
ಏನ್ ಮಾಡ್ತದ ಬರ್ತದ. ಅದಕ್ಕೋಸ್ಕರ ಆ ಒಂದು ಪಾಯಿಂಟ್ ಆಫ್ ಥಿಂಕಿಂಗ್ ಎಂಡರ್ ಆಫ್ ದಿ ರೆಸಾರ್ಟ್ ಅಂತ ಕರೆದಿದ್ದಾರೆ. ದೆನ್ ಮನಿ ಸಪ್ಲೈ. ಸೊ M1 M2 M3 M4 ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾಲೆಜ್ ಪರ್ಪಸ್ ಅದ. M1 M2 ನ್ಯಾರೋ ಮನಿ, ಬ್ರಾಡ್ ಮನಿ. ಸೊ M3 ಮತ್ತು M4 ಅಂತದ. ನೆಕ್ಸ್ಟ್ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. 6 ಮಾರ್ಕ್ಸ್ ಅದ. ಇದ್ರಲ್ಲಿ ಔಟ್ ರೈಟ್ ಅಂತ ಬರುತ್ತೆ. ದೆನ್ ಇದು ಪರ್ಮನೆಂಟ್ ನೇಚರ್ ಅದ. ದೆನ್ ರೆಪೋ ರೇಟ್ ಆರ್ ರೀಪರ್ಚೇಸ್ ಆಫ್ ಅಗ್ರಿಮೆಂಟ್ ಅಂತ ಬರುತ್ತೆ. ಇದ್ರೊಳಗ ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡ್ತಾ ಇದಾವ, ಲೋನ್ಸ್ ಅದು ಅವ್ರದ್ದು ಆಕ್ಟಿವಿಟೀಸ್ ಇದ್ರೊಳಗೆ ಇರುತ್ತೆ. ದೆನ್ ಓವರ್ ಡ್ರಾಫ್ಟ್ ಎಲ್ಲ ಬರುತ್ತೆ ಇದ್ರೊಳಗೆ. ದೆನ್ ಬ್ಯಾಂಕ್ ರೇಟ್. ಸೊ ನೆಕ್ಸ್ಟ್ ಮನಿ ಕ್ರಿಯೇಟಿಂಗ್ ಕಮರ್ಷಿಯಲ್ ಬ್ಯಾಂಕ್ಸ್ ಲೋನ್ ಕ್ರಿಯೇಟಿಂಗ್ ಸಿಸ್ಟಮ್ ಅಂತ. ಓಕೆ, ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಇದ್ರ ಮೇಲೆ ಒಂದು 6 ಮಾರ್ಕ್ಸ್ ಇಂದ ಒಂದು ಲೈಕ್ ಏನಂತಂದ್ರೆ ಸ್ಟೋರಿ ಇದೆ, ಗೋಲ್ಡ್ ಸ್ಮಿತ್ ಲಾಲಾ ಅಂತೇಳಿ. ಹೌದಾ? ಸೊ ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ವಿಡಿಯೋ ಅದ, ಲೆಂದಿ ಆಗುತ್ತೆ, ಅದನ್ನ ಕಂಟಿನ್ಯೂ ಮಾಡುವುದಿಲ್ಲ ನಾನು. ಸೊ ಅಲ್ಲಿ ಬೇಕಾದ್ರೆ ನಿಮ್ಗೆ ಸಿಗುತ್ತೆ, ಅದು ನೋಡ್ಕೋರಿ. ದೆನ್ ಲೀಗಲ್ ಡೆಫಿನೇಷನ್ಸ್ M1 M2 M3 M4 ಹಂಗಂದ್ರೆ ಏನಂತ. ಸೊ ಡೀಟೇಲ್ಸ್ ನೀವು ಬೇಕಾದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದು ನೋಡ್ಕೋಬಹುದು. ಆಮೇಲೆ ಕಮರ್ಷಿಯಲ್ ಬ್ಯಾಂಕ್ ಬಗ್ಗೆ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ. ಲಾಸ್ಟ್ ಟೈಮ್ ಎಲ್ಲ 4 ಮಾರ್ಕ್ಸ್ ಸಿಗಿತ್ತು, ಅದು ಡಿಲೀಟ್ ಆಗಿದೆ. 4 ಮಾರ್ಕ್ಸ್ ಬದಲಿ 2 ಮಾರ್ಕ್ಸ್ ಸಿಗಿದೆ, ಅದಕ್ಕೋಸ್ಕರ. ಆಮೇಲೆ ಡಿಮಾನಿಟೈಸೇಷನ್ಸ್ ಅದು ಇಂಟ್ರೊಡ್ಯೂಸ್ ಆಗಿದೆ ಯಾವಾಗ, November 8th 2016. ಅದಾದ ನಂತರ ಅಲ್ಲಿ 500 ಮತ್ತು 1000 ಓಲ್ಡ್ ಕರೆನ್ಸಿ ನೋಟ್ಗಳನ್ನ ಏನ್ ಮಾಡಿದ್ರು, ಬ್ಯಾನ್ ಮಾಡ್ತು. ಯಾಕಂದ್ರೆ ಕರಪ್ಷನ್ಸ್ ಅದ, ಟೆರರಿಸಮ್ ಅದ, ಹೌದಾ, ಫೇಕ್ ಕರೆನ್ಸಿ ಅದ ಅಂತೇಳಿ ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡ್ತು, ಆಗ ಅದನ್ನ ಹೊರಡಿಸ್ತು. ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ನೀವು ಓದ್ಕೊಳ್ರಿ. ಅದು ಪಾಸಿಟಿವ್ ದೆನ್ ನೆಗೆಟಿವ್ ಎರಡು ಕೂಡ ಬರಿಬೇಕು ಪಾಯಿಂಟ್. ಓಕೆ, ಸೊ ಇದೇನು ಎಕ್ಸಾಮಿಗೆ ಬರುವುದಿಲ್ಲ, ಬಟ್ ಆದ್ರೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ. ಪಾಸಿಟಿವ್ ದೆನ್ ನೆಗೆಟಿವ್. ದೆನ್ ವೆಲಾಸಿಟಿ ಆಫ್ ಮನಿ ಅಂತದ, ಹೈ ಪವರ್ಡ್ ಮನಿ ಅದ. ಓಕೆ, RBI ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1935. ಭಾಳ ಜನ ಏನ್ ಮಾಡ್ತಾರೆ 49 ಬಂತಂದ್ರೆ ಹಾಕ್ಬೋದು, ಇಲ್ಲ 50 ಅಂತ 47 ಈ ತರ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ. ಇವು ಸ್ವಲ್ಪ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ. ದೆನ್ RBI ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ ವಿತ್ ಇನ್ ಜನರಲ್ ಪಬ್ಲಿಕ್. ಓಕೆ, ಸೆಂಟ್ರಲ್ ಗವರ್ನಮೆಂಟ್ ಕರೆಕ್ಟ್ ಅದ, ಕಮರ್ಷಿಯಲ್ ಬ್ಯಾಂಕ್ಸ್ ಅದ, ದೆನ್ ಸ್ಟೇಟ್ ಬ್ಯಾಂಕ್ಸ್ ಅದ. ಇದ್ರ ಬಿಟ್ಟು ಇಲ್ಲಿ ಜನರಲ್ ಪಬ್ಲಿಕ್ ಜೊತೆಗೆ ಇದು ಇಂಟರ್ಫಿಯರ್ ಆಗೋದಿಲ್ಲ. Then the bank which are a part of the money, so creating the system of the economy country, we have called for in commercial bank. Then the rate at which RBI lends money to the commercial banks against the security, that is the repo rate. Then aggregate demand or aggregate monetary resources is also known as M3. Then the demonetizations 2016 currency 500 and as well as 1000. Okay, this is the master guide for in the PUC second year in English medium. Okay, thank you everyone. Namaste.